ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಶು ವೈಬ್ಸ್ ಚಾನಲ್. ನಾನಿವತ್ತು ಮಟನ್ ಪೆಪ್ಪರ್ ಮಸಾಲ ಹೇಗೆ ಮಾಡುವುದಂತ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ತುಂಬ ಸುಲಭವಾದ ರೆಸಿಪಿ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗೆ ಉಂಟಂತ ಹೇಳಿ. ನೋಡಿ, ನಾನೊಂದು 2 kg ಮಟನನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು 5 ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಹಾಕಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಮಿಕ್ಸ್ ಮಾಡಿದ ಪೇಸ್ಟನ್ನು ಬಾಣಲೆಗೆ ಹಾಕುವ. 3 ಟೊಮೆಟೊವನ್ನು ಕಟ್ ಮಾಡಿ ಅದನ್ನು ಕೂಡ ಈ ಮಿಶ್ರಣಕ್ಕೆ ಹಾಕಬೇಕು. ನಂತರ ಇದಕ್ಕೆ ಬೇಕಾದ ಮಸಾಲ ಹಾಕುವ. 2 ಸ್ಪೂನಷ್ಟು ಪೆಪ್ಪರ್ ಪೌಡರ್, ನಂತರ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ, 1.5 ಸ್ಪೂನ್ ಕೊರಿಯಂಡರ್ ಪೌಡರ್, 1 ಸ್ಪೂನಷ್ಟು ಜೀರಿಗೆ ಪೌಡರ್, 1.5 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನಷ್ಟು ಬಫತ್ ಮಸಾಲ, 1.5 ಸ್ಪೂನಷ್ಟು ಮಟನ್ ಮಸಾಲ, ಅರ್ಧ ಸ್ಪೂನಷ್ಟು ಅರಶಿನ, 1.5 ಸ್ಪೂನಷ್ಟು ಉಪ್ಪು. ಎಲ್ಲ ಮಸಾಲೆಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು 1 ಗಂಟೆವರೆಗೆ ಮ್ಯಾರಿನೇಟ್ ಮಾಡಿಡಬೇಕು. ಏಕೆಂದರೆ ಮಸಾಲೆ ಎಲ್ಲ ಮಟನ್ ಹೀರ್ಕೋಬೇಕಲ್ವ. ನಂತರ ಒಂದು ಕುಕ್ಕರಲ್ಲಿ 4 ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆಯನ್ನು ಹಾಕಬೇಕು. ನಂತರ 2 ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಬೇಕು, ಆಗ ಟೇಸ್ಟ್ ಕೂಡ ಇನ್ನೂ ಒಳ್ಳೆಯದಾಗ್ತದೆ. ಸ್ವಲ್ಪ ಕರಿಬೇವನ್ನು ಹಾಕುವ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡಬೇಕು. ಈಗ ಮಟನನ್ನು ಹಾಕುವ. ಮ್ಯಾರಿನೇಟ್ ಮಾಡಿದಂಥ ಮಟನನ್ನು ಈಗ ಕುಕ್ಕರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡುವ. ಕುಕ್ಕರಲ್ಲಿ ಒಂದು 7 ವಿಸಿಲ್ ಹಾಕಬೇಕಾಗ್ತದೆ. ನಾನು ಅಷ್ಟೇ ಹಾಕಿದ್ದೇನೆ, ಇಲ್ಲದಿದ್ದರೆ ಅದು ಬೇಯುವುದಿಲ್ಲ ಅಲ್ವಾ ಮಟನ್. ನೀವು ಕೂಡ ನೋಡಿ ಎಷ್ಟು ಹಾಕಬೇಕಂತ ಹೇಳಿ. ನನ್ನ ಕುಕ್ಕರಲ್ಲಿ ಅಷ್ಟು ಹಾಕಿದ್ದೇನೆ. ಈಗ ಎಲ್ಲ ಮಟನನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬೇಕು. ಸ್ವಲ್ಪ ನೋಡಿ, ನೀರೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಸುಲಭವಾದ ರೆಸಿಪಿ ಇದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಉಂಟಿದು. ನೋಡಿ, ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನಾನು. ತುಂಬ ಬೇಡ, ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನಂತರ ಕುಕ್ಕರಲ್ಲಿ ಇಡುವ. ನೋಡಿ, ಈಗ ನಾನು 7 ವಿಸಿಲ್ ಹಾಕಿದ್ದೇನೆ. ಆಲ್ಮೋಸ್ಟ್ ಆಯಿತು, ಇದು ಬೆಂದಿದೆ. ಮಟನ್ ಈಗ ಬೆಂದಿದೆ. ಇದನ್ನು ಸ್ವಲ್ಪ ಡ್ರೈ ಮಾಡಬೇಕು, ಅಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಉಂಟಲ್ಲ, ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕಲ್ವ. ಹಾಗೆ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು. ನೋಡಿ, ಈಗ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತಾ ಉಂಟು. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಸರ್ವ್ ಮಾಡುವ. ತುಂಬ ರುಚಿಯಾಗಿ ಬಂದಿದೆ ರೆಸಿಪಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೇಗೆ ಉಂಟು ಅಂತ ಹೇಳಿ ರೆಸಿಪಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.